श्रीमाधवाङ्घ्रिजलजद्वय नित्यसेवा प्रेमाविलासय पराङ्कुश पादभक्तं कामादिदोषहरमात्म पदाश्रितानां रामानुजं यतिपतिं प्रणमामि मूर्ध्ना श्रीविष्णुचित्तकुलनन्दन कल्पवल्लीं श्रीरङ्गराज हरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये अनुकलतनुकाण्डालिङ्गनारम्भ शुम्भते प्रतिदिशभुजशाखश्रीसखा नोकहर्दिः स्तननयनगुलुच्छस्फार पुष्पद्विरेफा रचयतु मयि लक्ष्मी कल्पवल्ली कटाक्षां हे गोपालक हे कृपाजलनिधे हे सिन्धुकन्यापते हे कंसान्तक हे गजेन्द्रकरुणापारीण हे माधवा हे रामानुज हे जगत्त्रयगुरो हे पुण्डरीकक्षमां हे गोपीजननाथ पालय परं जानामि न त्वां विना नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ती सोच्छिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नवयल पुदुवै आण्डाळरङ्गर्क्कु पन्नु तिरुप्पावै पल्पदियम् இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்னை விம்மாத்தம் நாங்கடவா வண்ணமே நல்கு கீசென்றெங்கும் ஆனைச்சாத்தன் கலந்து பேசின பேச்சரவம் கேட்டிலையோ பேய்ப்பெண்ணே காசம் பிறப்பும் கலகலப்பக்கை பேர்த்து வாசனருங்குழலாய்ச்சியர் மத்தினால் ஓசைப்படுத்த தைரரவம் கேட்டிலையோ நாயப்பெண் பிள்ளாய் நாராயணன் மூர்த்தி கேசவனை பாடவும் நீ கேட்டே கிடத்தியோ தேசமுடையாய் திரவேலோர் எம்பாவாய். ஆண்டாள் திருவடிகளே சரணம். ಶ್ರೇಯಪತಿಯಾಗಿ ಸರ್ವಸ್ಮಾತ್ ಪರನಾಗಿ ಅಖಿಲಹೇಯ ಪ್ರತ್ಯನೀಕ ಸಮಸ್ತ ಕಲ್ಯಾಣೈಕ ತಾನನಾದ ಆ ಪರಮಾತ್ಮನನ್ನ ಭಾಗವತೋತ್ತಮರನ್ನ ಮುಂದಿಟ್ಟುಕೊಂಡೇ ಅವನ ಸನ್ನಿಧಾನಕ್ಕೆ ಹೋಗಬೇಕು ಎಂಬುದು ಶಾಸ್ತ್ರಾರ್ಥ. ಕಾರಣ, ಮಾಡಬಾರದ ಅಪರಾಧಗಳೆಲ್ಲವನ್ನ ಮಾಡಿ ಪರಮಾತ್ಮ ಕೊಟ್ಟ ಶರೀರವನ್ನ ಸನ್ಮಾರ್ಗದಲ್ಲಿ ಕರೆದೊಯ್ಯದೆ ಮಾರ್ಗದರ್ಶನಕ್ಕಾಗಿ ಪರಮಾತ್ಮ ಕೊಟ್ಟ ಶಾಸ್ತ್ರಗಳನ್ನು ಕೂಡ ತಿರಸ್ಕಾರ ಮಾಡಿ ಪರಮಾತ್ಮ ಅವತಾರ ಮಾಡಿದಾಗ ಕೂಡ ಅವನನ್ನು ಓಲೈಸದೆ ಪರಮಾತ್ಮ ಮಾಡಿದ
ಆತ್ಮನ ಉದ್ಧಾರಕ್ಕಾಗಿ ಪರಮಾತ್ಮ ಮಾಡಿದ ಸಕಲ ಪ್ರಯತ್ನಗಳನ್ನೂ ಕೂಡ ನಿಷ್ಫಲಗೊಳಿಸಿದಂತಹ ನಮ್ಮಂತಹ ಪಾಪಿಗಳು ಯಾವ ಧೈರ್ಯದಿಂದ ಪರಮಾತ್ಮನ ಮುಂದೆ ನಿಂತು ಮೋಕ್ಷವನ್ನು ಕೇಳುವುದು? ಪರಮಾತ್ಮ ಕೇಳ್ತಾನಲ್ವಾ, ಏನು ಅಂತ ನೀ ಬಂದು ನನ್ನ ಮುಂದೆ ನಿಂತು ಮೋಕ್ಷವನ್ನು ಕೇಳ್ತಾ ಇದೀಯಾ? ಏನು ಪುಣ್ಯವನ್ನು ಸಂಪಾದನೆ ಮಾಡಿದೀಯಾ? ಯಾವ ಸತ್ಕಾರ್ಯವನ್ನು ಮಾಡಿದೀಯಾ? ಮೋಕ್ಷವನ್ನು ಪಡೆಯುವುದಕ್ಕೆ ನಿನ್ನ ಬಳಿಯಲ್ಲಿ ಏನು ಉಂಟು ಅಂತ ಕೇಳಿದಾಗ ಇವರೆಲ್ಲ ಏನು ಹೇಳ್ತಾರೆ? ಪರಮಾತ್ಮ ನಮ್ಮ ಬಳಿಯಲ್ಲಿ ಏನೂ ಇಲ್ಲ, ಯಾವ ಸಾಧನಾಂಶವೂ ನಮ್ಮ ಬಳಿಯಲ್ಲಿ ಇಲ್ಲ, ನೀನೇ ನಮಗೆ ಸಾಧನ, ನಿನ್ನನ್ನು ನಂಬಿದ್ದೇವೆ, ನಿನ್ನ ಪಾದಗಳಲ್ಲಿ ಶರಣಾಗತಿ ಮಾಡಿದ್ದೇವೆ ಎಂಬುದಾಗಿ ಹೇಳ್ತಾರೆ. ಆದರೆ ಆ ರೀತಿ ಶರಣಾಗತಿಯನ್ನ ಮಾಡಿದವರು ಕೂಡ ಪರಮಾತ್ಮನನ್ನು ಆಶ್ರಯಣ ಮಾಡಬೇಕಾದ್ರೆ ಒಬ್ಬ ಭಾಗವತೋತ್ತಮರ ಮೂಲಕ ಪರಮಾತ್ಮನನ್ನು ಆಶ್ರಯಣ ಮಾಡಬೇಕು. ಪರಮಾತ್ಮ ಗೀತೆಯಲ್ಲಿ ಏನು ಹೇಳ್ದ? ಕ್ಷಿಪಾಮಿ ಅಜಸ್ರಂ ಆಸುರೀಶ್ವೇವ ಯೋನಿಷು. ಇಷ್ಟೆಲ್ಲ ಅಪರಾಧಗಳನ್ನು ಮಾಡಿದೀಯಾ, ಆಸುರಿ ಯೋನಿಯಲ್ಲಿ ನೀನು ಬಿಸಾಕ್ಬಿಡ್ತೀನಿ ಅಂತಾನೆ ನಮ್ಮ ಮೇಲೆ ಕೋಪಗೊಂಡ ಪರಮಾತ್ಮ. ಆ ಪರಮಾತ್ಮನ ಕೋಪಕ್ಕೆ ನಿಗ್ರಹಕ್ಕೆ ಪಾತ್ರರಾಗದೆ ಪರಮಾತ್ಮನ ಅನುಗ್ರಹ ನಮಗೆ ಏರ್ಪಡುವಂತೆ ಮಾಡಬೇಕಾದ್ರೆ ಅವನಿಗೆ ಪ್ರಿಯರಾದ, ಅವನಿಗೆ ಇಷ್ಟವಾದ ಭಕ್ತರು ಭಾಗವತೋತ್ತಮರ ಶಿಫಾರಸ್ಸಿನ ಮೂಲಕ ಅವನ ಬಳಿಗೆ ಹೋದ್ರೆ ನಮಗೆ ರಕ್ಷೆ. ಆದ್ದರಿಂದಲೇನೆ ವಿಭೀಷಣ ರಾವಣನ ಆಸ್ಥಾನದಿಂದ ಬರ್ತಾನೆ. ಅಲ್ಲಿ ದಾಸವಚ್ಚ ಅವಮಾನಿತ ಅಂತೇಳಿ ಕಾಲಲ್ಲಿ ಒದ್ದು ವಿಭೀಷಣನನ್ನ ಹೊರಗೆ ಹಾಕ್ತಾನೆ ರಾವಣ. ಅವನೇನು ಹೇಳ್ದ? ಪ್ರದೀಯತಾಂ ದಾಶರಥಾಯ ಮೈಥಿಲಿ. ಆ ರಾಮನಿಗೆ ಸೀತೆಯನ್ನ ಹಿಂತಿರುಗಿ ಕೊಟ್ಬಿಡು ಅಂದ. ಇದು ಕಾದ ಸೀಸವನ್ನ ರಾವಣನ ಕಿವಿಯಲ್ಲಿ ಹುಯ್ದಂಗೆ ಆಯ್ತಂತೆ. ಒಳ್ಳೆಯ ಮಾತುಗಳು ಕೆಟ್ಟ ಗಳಿಗೆಯಲ್ಲಿ ಕಿವಿ ಕೇಳಿಸಲ್ಲ. ಕಾರಣ ಏನು ಅಂದ್ರು ವಾಲ್ಮೀಕಿ ಹೇಳ್ತಾರೆ, ರಾವಣನ ಕಿವಿಯ ಬಳಿಯಲ್ಲಿ ಬೇರೆ ಒಂದು ಶಬ್ದ ಜೋರಾಗಿ ಕೇಳಿಸ್ತಾ ಇತ್ತಂತೆ. ಆದ್ರಿಂದ ವಿಭೀಷಣ ಹೇಳಿದ ಮಾತು ಕೇಳಿಸ್ಲಿಲ್ವಂತೆ. ಒಂದು ಜೋರಾದ ಶಬ್ದ ಇದ್ರೆ ಇನ್ನೊಂದು ಶಬ್ದ ನಮಗೆ ಕೇಳಿಸಲ್ಲ ಅಲ್ವಾ? ರಾವಣನ ಕಿವಿಯ ಬಳಿಯಲ್ಲಿ ಬೇರೆಯ ಒಂದು ದೊಡ್ಡ ಶಬ್ದ ಕೇಳ್ತಾ ಇದ್ದಿದ್ರಿಂದ ವಿಭೀಷಣ ಆಡಿದ ಮಾತು ಅವನ ಕಿವಿಗೆ ಹೋಗ್ಲಿಲ್ವಂತೆ. ಯಾವ ಶಬ್ದ ಅಂದ್ರು ಮರಣ ಮೃದಂಗ ಬಾರಿಸ್ತಾ ಇತ್ತು ಅವನ ಕಿವಿಯ ಬಳಿಯಲ್ಲಿ. ಆದ್ದರಿಂದ ವಿಭೀಷಣ ಹೇಳಿದ ಮಾತು ರಾವಣನ ಕಿವಿಗೆ ಬೀಳಲಿಲ್ಲ ಅಂದ್ಬಿಟ್ರು ವಾಲ್ಮೀಕಿ. ಆ ರೀತಿ ಆ ವಿಭೀಷಣನನ್ನ ಎಷ್ಟು ಅಪಮಾನ ಮಾಡಬಹುದೋ ಅಷ್ಟು ನಿಂದನೆ ಮಾಡಿ ಅವನನ್ನ ತನ್ನ ಸಭೆಯಿಂದ ಹೊರಗೆ ತಳ್ಳಿದ. ಕೂಡಲೇ ಉತ್ಪಪಾತ ಗದಾಪಾಣಿ ಅಂತೇಳಿ ಕೈಯಲ್ಲಿ ಹಿಡಿದಿದ್ದ ಗದೆಯನ್ನು ಹಿಡಿದುಕೊಂಡು ಮೇಲೆದ್ದ ವಿಭೀಷಣ 4 ಜನ ಅವನ ಅಮಾತ್ಯರೊಡನೆ ಆಕಾಶಕ್ಕೆ ಹಾರಿ ಅಲ್ಲಿಂದ ಆಕಾಶ ಮಾರ್ಗದಲ್ಲಿ ಬಂದು ರಾಮ ಸಮುದ್ರದ ದಕ್ಷಿಣ ತೀರದಲ್ಲಿ ಬೀಡು ಬಿಟ್ಟಿದ್ದಾನೆ. ಅಪಾರವಾದ ಕಪಿ ಸೈನ್ಯದೊಡನೆ ಹೇಗೆ ಸಾಗರವನ್ನು ದಾಟುವುದು ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಸಾಗರ ತೀರದಲ್ಲಿ ಕುಳಿತುಕೊಂಡು ಕಪಿ ಸೈನ್ಯವು ರಾಮ ಲಕ್ಷ್ಮಣರೆಲ್ಲರೂ ಹೀಗಿರುವಾಗ ಆಗ ಬಂದವನು ವಿಭೀಷಣ. ಹೇಗೆ ಬಂದ? ರಾವಣಾಶ್ರಯವನ್ನ ಬಿಟ್ಟ ವಿಭೀಷಣ ರಾಮಾಶ್ರಯಕ್ಕೆ ಬಂದಿದ್ದಾನೆ. ಆದರೆ ಬಂದವನು ನೇರಾಗಿ ಆಕಾಶದಲ್ಲಿ ನಿಂತು ಅಲ್ಲಿಂದ ಕೆಳಗಿಳಿದು ರಾಮನ ಬಳಿಗೆ ಬಂದು, ರಾಮ, ರಾವಣನ ನಾನು ಸಭೆಯನ್ನು ತೊರೆದು ಬಂದಿದ್ದೇನೆ, ಇನ್ನು ಮೇಲೆ ನಾನು ನಿನ್ನ ಪಕ್ಷದಲ್ಲಿ ಸೇರಿದವನು ಅಂತ ಹೇಳ್ಬೋದಲ್ವಾ? ಹಾಗೆ ಮಾಡಿದನ ಅಂದ್ರು. ಬಂದ ವಿಭೀಷಣ ಏನ್ ಮಾಡ್ದ? ಆ ಸಮುದ್ರವನ್ನ ದಾಟಿ ಬಂದ ವಿಭೀಷಣ ಆಕಾಶದಲ್ಲಿ ನಿಂತಿದ್ದಾನೆ. ಅವನು ಒಬ್ಬ ರಾಕ್ಷಸನಲ್ಲವ, ಮಾಯಾವಿದ್ಯೆ ಅವನಿಗೆಲ್ಲ ಗೊತ್ತು. ಆಕಾಶ ಮಾರ್ಗದಲ್ಲಿ ಬಂದ, ಅಲ್ಲಿ ಬಂದು ನಿಂತಿದ್ದಾನೆ ಆ ವಿಭೀಷಣ. ಹಾಗೆ ನಿಂತು ಕೆಳಗೆ ನೋಡ್ತಾನೆ. ಅಪಾರವಾಗಿರ್ತಕ್ಕಂತಹ ವಾನರ ಸೈನ್ಯದ ಮಧ್ಯದಲ್ಲಿ ರಾಮ ಲಕ್ಷ್ಮಣರು ಕುಳಿತಿದ್ದಾರೆ. ಆವಾಗ ಅವನು ಏನ್ ಮಾಡ್ದ? ನೇರಾಗಿ ರಾಮನ ಬಳಿಗೆ ತಾನೇ ಬರಬೇಕು. ಅವನು ಮಾಡಿದ್ದೇನು?